ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಗಳಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಪ್ರೋಮೋ ಅಂತೂ ಸಖತ್ತಾಗಿದೆ, ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಇವಾಗ ಇನ್ನೇನು 2 ದಿವಸದಲ್ಲಿ ಬಿಗ್ ಬಾಸ್ ಕೂಡ ಇಲ್ಲಿ ಮುಗ್ದೋಗುತ್ತೆ. ಅದೇ ಕೆಲವೊಬ್ರು ಏನ್ ಅನ್ಕೊಂತಾರೆ ಅಂತಂದ್ರೆ, ಕಲಾವಿದರು ಅಂತ ಅಂದ್ರು ಅಂದ್ರೆ ಈಗ ಒಂದು ಸಣ್ಣ ಪುಟ್ಟ ಕಲಾವಿದರಾಗ್ಲಿ, ದೊಡ್ಡ ಹೆಸರು ಮಾಡಿರ್ಲಿ ಅಥವಾ ಚಿಕ್ಕದಾಗಿ ಹೆಸರು ಮಾಡಿರ್ಲಿ, ಒಟ್ಟಿನಲ್ಲಿ ಅವ್ರನ್ನ ಕಲಾವಿದರು ಅಂತಾನೆ ಇಲ್ಲಿ ಕರೆಯೋದು. ಕೆಲವೊಂದ್ಸತಿ ಕೆಲವೊಬ್ರು ಇಲ್ಲಿ ಅನ್ಕೊಂತಾರೆ, ಕಲಾವಿದರಲ್ವಾ ಬಿಡು, ಅವ್ರ ಹತ್ರ ಎಲ್ಲ ಇಲ್ಲಿ ಇರುತ್ತೆ, ದುಡ್ಡು ಕಾಸು ಏನ್ ಬೇಕಾದನ್ನ ಇಲ್ಲಿ ಅವ್ರು ತಗೊಂತ ಇರ್ತಾರೆ ಅಂತ ಅಂದ್ಬಿಟ್ಟು. ಇನ್ನು ಕೆಲವೊಬ್ರು ಏನಂದ್ರೆ, ಅವ್ನು ಅಷ್ಟೆಲ್ಲ ದುಡಿತಾನೆ ಆದ್ರೂ ಕೂಡ ಜಿಪ್ನ ಬಿಡು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದ್ರೆ ಅವರು ಈ ಒಂದು ಹಂತಕ್ಕೆ ಬರಬೇಕು ಅಂತ ಅಂದ್ರೆ ಎಷ್ಟೆಲ್ಲಾ ಸ್ಟ್ರಗಲ್ ಮಾಡಿರ್ತಾರೆ, ಏನೆಲ್ಲಾ ಕಷ್ಟಪಟ್ಟಿರ್ತಾರೆ ಅಂತ ಅಂದ್ಬಿಟ್ಟು. ನಿಜವೂ ಕೂಡ ಪ್ರತಿಯೊಬ್ರು ಈಗ ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲಿ 6 ಜನ ಏನ್ ಉಳ್ಕೊಂಡಿದ್ದಾರೆ, ಅವ್ರು ಯಾವ ತರ ಕಷ್ಟ ಪಟ್ಕೊಂಡು ಮೇಲ್ಗಡೆ ಬಂದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾಕಂದ್ರೆ ನೋಡಿ, ಕೆಲವೊಂದ್ಸತಿ ನಾವು ಅನ್ಕೊಳ್ಳೋದೇ ಒಂದು, ಅಲ್ಲಿರೋದೇ ಒಂದು ಅಂತ ಅಂದ್ಬಿಟ್ಟು ಅನ್ಕೊಂತೀವಿ. ದುಡ್ಡು ಇರ್ಬೋದು, ಏನೇ ಇರ್ಬೋದು, ಬಟ್ ಅವರು ಕೂಡ ಒಂದು ಸ್ಟೇಜ್ಗೆ ಬರಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ, ಆ ನಂತರ ಒಂದೊಂದೇ ವಿಚಾರಗಳನ್ನ ಇಲ್ಲಿ ಮಾತಾಡ್ತಾ ಹೋಗೋಣ. ಸ್ಟ್ರಗಲ್ ಮಾಡಿದ್ದು, ಮಲಗು ಜಾಗ ಊಟಕ್ಕೋಸ್ಕರ ಒದ್ದಾಡಿದ್ದು, ದುಡ್ಡು ಕದಿದ್ದು, ಚಿನ್ನ ಕದಿದ್ದು ನೋಡಿದ್ರೆ ಅನ್ನ ಕದ್ಕದ್ ತಿಂದಿರೋದು ಆ ಟೈಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಗಿಲ್ಲಿಯವರು ಇಲ್ಲಿ ಮಾತಾಡಿದ್ದಾರೆ. ನಿಜವಾಗ್ಲೂ ಕೂಡ ಒಂದು ಪ್ರೋಮೋ ಬಂತು ಅಂತಂದ್ರೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತಾರೆ, ಏನ್ ಮಾತಾಡಿದ್ದಾರೆ ಇಲ್ಲಿ ಗಿಲ್ಲಿಯವರು ಅಂತಂದ್ಬಿಟ್ಟು. ಅದೇ ರೀತಿ ಒಂದು ಪ್ರೋಮೋದಲ್ಲೂ ಕೂಡ ಫಸ್ಟ್ ಇಲ್ಲಿ ಗಿಲ್ಲಿಯವರು ಮಾತಾಡಿರೋದನ್ನ ತೋರಿಸಿದ್ದಾರೆ. ಅವ್ರ ಲೈಫಲ್ಲಿ ಅವ್ರು ಸ್ಟ್ರಗಲ್ ಮಾಡಿದ್ದು, ಮಲ್ಗೋಕೆ ಜಾಗ ಮತ್ತೆ ಊಟಕ್ಕೋಸ್ಕರ ಒದ್ದಾಡಿದ್ದು ಅಂತ ಇಲ್ಲಿ ಹೇಳಿದ್ರು. ಅದೇನ್ ಕೋ ಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ. 17/1/2016 ಇಲ್ಲಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿರೋದು, ಅಂದ್ರೆ ಬೆಂಗಳೂರಿಗೆ ಬಂದಿದ್ದು ಗಿಲ್ಲಿಯವರು. ನೋಡಿ, ಸೇಮ್ ಕೋ ಇನ್ಸಿಡೆನ್ಸ್ ಅಂತಾನೆ ಇಲ್ಲಿ ಹೇಳ್ಬೋದು. ಇದೇ 17-18 ಇಲ್ಲ ಅಂದ್ರೆ 18ನೇ ತಾರೀಕು ಗ್ರ್ಯಾಂಡ್ ಫಿನಾಲೆ ಇದೆ. ಬರೋಬ್ಬರಿ 10 ವರ್ಷ ಆದ್ಮೇಲೆ ಇಷ್ಟು ದೊಡ್ಡದಾಗಿ ಹೆಸರು ಮಾಡಿದ್ದಾರೆ ಅಂತಂದ್ರೆ 10 ವರ್ಷ ಅವರು ಶ್ರಮ ಪಡಬೇಕಾಯ್ತು. ಯಾರಿಗೂ ಕೂಡ ಗೆಲುವು ಅನ್ನೋದು ಈಸಿಯಾಗಿ ಸಿಕ್ಕದೇ ಇಲ್ಲ. ಮತ್ತೆ ಒಂದು ಹೆಸರು ಮಾಡ್ಬೇಕಂದ್ರೂ ಕೂಡ ತುಂಬಾನೇ ಶ್ರಮ ಪಟ್ಟಿರ್ತಾರೆ. ಅವ್ರಿಗೆ ಕೆಲವೊಬ್ರು ಅನ್ಕೊಂತಾರೆ, ಏನ್ ಬಿಡಪ್ಪ ಬಿಗ್ ಬಾಸ್ ಮೇಲೆ ಬರೀ ಮಲ್ಕೊಂಡಿದ್ದ, ಏನೋ ಒಂದು ಸಾಧನೆ ಮಾಡಿದಾನೆ ಅಂತದ್ದು ಅಂತ ಅಂದ್ಬಿಟ್ಟು. ಅಂಥವ್ರಿಗೆ ನಿಜವಾಗ್ಲೂ ಕೂಡ ಇವತ್ತಿನ ಎಪಿಸೋಡ್ನ ನೋಡಿ ಅಂತಾನೆ ಇಲ್ಲಿ ಹೇಳ್ತೀನಿ. ಕೆಲವೊಬ್ರು ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಗಿಲ್ಲಿಯವ್ರ ಬಗ್ಗೆ. ಸುಮಾರು ನಾನು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಲ್ಲಿ ಕ್ಲಿಪ್ಸ್ಗಳನ್ನ ನೋಡಿದ್ದೀನಿ, ಎಲ್ಲಾನು ಕೂಡ ಇಲ್ಲಿ ನೋಡಿದ್ದೀನಿ. ಒಂದು ವಿಡಿಯೋ ಅಂತ ಮಾಡಿದಾಗ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಒಬ್ಬ ವ್ಯಕ್ತಿ ಎಷ್ಟು ಸ್ಟ್ರಗಲ್ ಮಾಡಿದಾನೆ ಈ ಒಂದು ಸ್ಟೇಜ್ಗೆ ಬರಬೇಕು ಅಂತ ಅಂದ್ರೆ ಅಂತ ಅಂದ್ಬಿಟ್ಟು ಈ ತರ ಅವ್ರು ಏನೆಲ್ಲ ಇಲ್ಲಿ ಹೇಳ್ತಾರೆ. ಇದನ್ನೂ ಕೆಲವೊಬ್ರು ಅನ್ಬಿಡ್ತಾರೆ ಡ್ರಾಮಾ ವಿಡಿಯೋ, ಅವ್ರು ಏನೂ ಇಲ್ಲಿ ಹೇಳಿರಲ್ಲ, ಸುಮ್ಮನೆ ಒಂದು ಫೂಟೇಜ್ಗೋಸ್ಕರ ಆ ಥರ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು. ಆದ್ರೆ ಅವ್ರು 2016 ಏನಿಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಯಾವುದೂ ಕೂಡ ಇಲ್ಲಿ ಸುಳ್ಳು ಹೇಳ್ತಾರ. ಇವನ್ ಅವ್ರ ಬಗ್ಗೆ ಇಲ್ಲಿ ಅವ್ರ ಮನೆದು ಒಂದು ಹೋಮ್ ಟೂರ್ ಮಾಡಿದಾಗೂ ಕೂಡ ಅವ್ರು ಯಾವಾಗ ಬೆಂಗಳೂರಿಗೆ ಬಂದಿದ್ದು, ಅವ್ರ ಅಪ್ಪ ಅಮ್ಮ ಇರ್ಬೋದು, ಎಲ್ಲಾನು ಕೂಡ ಇಲ್ಲಿ ಹೇಳಿದ್ದಾರೆ 2016 ಅವ್ರು ಬಂದ್ರಲ್ಲಿ ಅಂತ ಅಂದ್ಬಿಟ್ಟು. ಈಗ ಡೇಟು 17/1, ಇವಾಗ ನೋಡಿ ಗ್ರ್ಯಾಂಡ್ ಫಿನಾಲೆ ಇರೋದು ಕೂಡ ಇಲ್ಲಿ ಅವತ್ತಿನ ಗ್ರ್ಯಾಂಡ್ ಫಿನಾಲೆ ಇದೆ. ಬರೋಬ್ಬರಿ 10 ವರ್ಷಗಳ ಬಳಿಕ ಇಷ್ಟು ದೊಡ್ಡ ಯಶಸ್ಸು ಅವ್ರಿಗೆ ಸಿಕ್ಕಿದೆ ಅಂತಂದ್ರೆ ನಿಜವಾಗೂ ಕೂಡ ಪ್ರತಿಯೊಬ್ಬರು ಕೂಡ ಅವ್ರನ್ನ ಇಷ್ಟಪಡ್ತಿದ್ದಾರೆ. ಯಾವೊಂದು ಕಾರಣಕ್ಕೆ ಅಂತಂದ್ರೆ ಅವ್ರು ಅಷ್ಟೊಂದು ಸ್ಟ್ರಗಲ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಅಲ್ಲ, ಅವರಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ. ನಿಜವಾದ ಟ್ಯಾಲೆಂಟು ಗೆಲ್ಬೇಕು, ನಿಜವಾದ ವ್ಯಕ್ತಿತ್ವ ಇಲ್ಲಿ ಗೆಲ್ಬೇಕು. ಅದರಲ್ಲೂ ಕೂಡ ರೈತರ ಮಕ್ಕಳನ್ನ ತುಳಿಬೇಡಿ ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ರೈತರ ಮಕ್ಕಳು ಅಂತಂದ್ರೆ ಎಲ್ಲರೂ ಕೂಡ ಲೈಟ್ ಆಗಿ ತಗೊಂಡ್ಬಿಡ್ತಾರೆ, ಬಿಡಪ್ಪ ಅವರೇನು ಇಲ್ಲಿ ಆರಾಮಾಗಿರ್ತಾರೆ ಅಂತ ಅಂದ್ಬಿಟ್ಟು. ಕೆಲವೊಬ್ರು ನಾನು ಹೇಳ್ತಾ ಇರೋದು, ಬಟ್ ನಿಜವಾಗ್ಲೂ ಕೂಡ ಕೆಲವೊಬ್ರು ಅಂತೂ ಹ್ಯಾಟ್ಸ್ ಆಫ್ ಇರಬೇಕು. ಅವ್ರು ಯಾರ ಮಕ್ಕಳಾಗಿರ್ಲಿ, ಜಾತಿ ಗೀತಿ ಏನೂ ಕೂಡ ಇಲ್ಲಿ ಮಾಡಬಾರ್ದು, ಜಾತಿ ಭೇದ ಭಾವ ಮಾಡ್ತಾರಲ್ಲ, ಅದಕ್ಕೆ ಇಲ್ಲಿ ಹೇಳೋದು. ಟ್ಯಾಲೆಂಟ್ ಇತ್ತು ಅಂತಂದ್ರೆ ನಿಜವಾಗ್ಲೂ ಕೂಡ ಅವರು ಮುಂದೆ ಬಂದೇ ಬರ್ತಾರೆ. ಇದಕ್ಕೆ ಉದಾಹರಣೆ ಅಂತಂದ್ರೆ ಈಗ ಗಿಲ್ಲಿಯವರು ಅಂತಾನೆ ಇಲ್ಲಿ ಹೇಳ್ಬೋದು. ದುಡ್ಡು ಕದಿಯೋದನ್ನ ನೋಡಿರ್ತೀರಾ, ಚಿನ್ನ ಕದಿಯೋದನ್ನ ನೋಡಿರ್ತೀರಾ, ಅನ್ನ ಕದ್ಕೊಂಡು ತಿಂದಿರೋದಿದೆ ಆ ಟೈಮಲ್ಲಿ ಅಂತ ಅಂದ್ಬಿಟ್ಟು. ಅಂದ್ರೆ ಅನ್ನಕ್ಕೋಸ್ಕರ ಕದ್ದು ಬಿಟ್ಟು ತಿಂದಿದ್ದಾರೆ ಅಂತಂದ್ರೆ ಎಷ್ಟೆಲ್ಲ ಇಲ್ಲಿ ಕಷ್ಟ ಅನುಭವಿಸಿದ್ದಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅನ್ನದ ಬೆಲೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವಾಗ ಅವರು ಏನೊಂದು ಕಾಮಿಡಿ ಮಾಡ್ತಿದ್ದಾರೆ, ಎಲ್ರಿಗೂ ಕೂಡ ಅನ್ಸುತ್ತೆ ಇನ್ನೊಬ್ಬರನ್ನ ಕೆಳಗಡೆ ಹಾಕಿ ಕಾಮಿಡಿ ಮಾಡ್ತಾನೆ, ಇನ್ನೊಬ್ಬರನ್ನ ಯೂಸ್ ಮಾಡ್ಕೊಂಡು ಅವ್ನು ಕಂಟೆಂಟ್ ತಗೊಂಡಿದ್ದಾನೆ ಅಂತ ಅಂದ್ಬಿಟ್ಟು. ಧ್ರುವಂತವ್ರು ಅಷ್ಟೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು, ನಿನಗೇನು ಗೊತ್ತು ಕಾಮಿಡಿ ಅಂದ್ರೆ ಹಾಗೆ ಹೀಗೆ, ಬರೀ ಕಾಮಿಡಿ ಮಾಡ್ಕೊಂಡೆ ಬಂದ್ಬಿಟ್ಟ ಅಂತ ಅಂದ್ಬಿಟ್ಟು. ಯಾರಿಲ್ಲಿ ತುಂಬಾ ನಗಿಸ್ತಾ ಇರ್ತಾರೋ ಖಂಡಿತವಾಗ್ಲೂ ಇಲ್ಲಿ ಅವ್ರ ಮನ್ಸಲ್ಲಿ ಸಿಕ್ಕಾಪಟ್ಟೆ ನೋವಂತೂ ಇದ್ದೇ ಇರುತ್ತೆ. ಎಕ್ಸಾಂಪಲ್ ಇಲ್ಲಿ ಗಿಲ್ಲಿಯವರೇ, ಇವನ್ ಅವರೇ ಇಲ್ಲಿ ಹೇಳ್ತಾ ಇದಾರೆ. ಯಾಕಂದ್ರೆ ದುಡ್ಡು ಇರ್ಬೋದು, ಚಿನ್ನ ಇರ್ಬೋದು, ಎಲ್ಲರೂ ಕೂಡ ಕದ್ದಿದ್ರನ್ನ ಇಲ್ಲಿ ನೋಡಿದೀರಾ. ಆದ್ರೆ ಇಲ್ಲಿ ಅನ್ನಕ್ಕೋಸ್ಕರ ಕದ್ದುಕೊಂಡು ತಿಂದಿದೀವಿ ಅಂತ ಇಲ್ಲಿ ಹೇಳಿದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಹೇಳಿ. ಯಾರಿಗೂ ಕೂಡ ಒಂದು ಗೆಲುವಿನ ಹಾದಿ ಅಂತ ಇರ್ಬೋದು, ಮತ್ತಿಲ್ಲಿ ಒಂದು ಹೆಸರು ಬರಬೇಕು ಅಂತಂದ್ರೆ ಯಾವುದು ಕೂಡ ಈಸಿಯಾಗಿ ಸಿಗಕ್ ಚಾನ್ಸೇ ಇಲ್ಲ. ಎಲ್ಲಾ ದಾರಿಲೂ ಕೂಡ ಇಲ್ಲಿ ಕಳ್ಳು ಮುಳ್ಳು ಇದ್ದೇ ಇರುತ್ತೆ, ಅದನ್ನ ದಾಟ್ಕೊಂಡು ಬರಬೇಕು. ಗಿಲ್ಲಿಯವರು
ಗಿಲ್ಲಿಯವರು ಅದನ್ನೆಲ್ಲ ದಾಡ್ಕೊಂಡು ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಎಷ್ಟೇ ಅವಮಾನ ಆಗ್ಬೋದು, ಹೌದು, ಕೆಲವೊಬ್ರು ಹೇಳೋದು ಒಂದೇ ಒಂದು ಮಾತು, ನಾಟಕ ಆಡ್ತಾನೆ, ಡ್ರಾಮಾ ಆಡ್ತಾನೆ, ಇವನ ಹತ್ರ ಏನೂ ಕೂಡ ಟ್ಯಾಲೆಂಟ್ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಏನ್ ಟ್ಯಾಲೆಂಟ್ ಇದೆ, ಏನ್ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇವಾಗ ಗೊತ್ತಾಗ್ತದೆ ಅಲ್ವಾ. ಪ್ರತಿಯೊಬ್ರು ಕೂಡ ಅವ್ರ ತಂದೆನೇ ಹೇಳಿದ್ರಂತೆ ಇವೆಲ್ಲ ಬೇಡ ಅಂತ ಅಂದ್ಬಿಟ್ಟು, ಅಂದ್ರೆ ಬೆಂಗಳೂರಿಗೆ ಬರ್ಬೇಕಾದ್ರೆ ಬೇಡ ಅಂತ ಅವ್ರ ತಂದೆಯವರೇ ಹೇಳಿದ್ರಂತೆ. ಆದ್ರೆ ಇವಾಗ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಕೂಡ ಮನೆಯಲ್ಲೂ ಮೂಲೆ ಮೂಲೆಯಲ್ಲೂ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಇವಾಗ ಗಿಲ್ಲಿಯವರಂತೂ ಇದ್ದಾರೆ. ಅದರಲ್ಲೂ ಕೂಡ ಟ್ಯಾಟೋ ಕೂಡ ಹಾಕಿಸ್ಕೊಂಡಿದ್ದಾರೆ ಅಂತಂದ್ರೆ ಯಾವೊಬ್ಬ ಸೆಲೆಬ್ರಿಟಿಗೂ ಕೂಡ ಇಷ್ಟೊಂದು ಒಂದು ಪಾಪ್ಯುಲಾರಿಟಿ ಸಿಕ್ಕಿರ್ಲಿಲ್ಲ. ಅದರಲ್ಲೂ ಕೂಡ ಬಿಗ್ ಬಾಸ್ ಬಂದವ್ರ ಬಗ್ಗೆ ನಾನು ಹೇಳ್ತಿರೋದು. ಸುಮಾರು ಜನ ಬಂದಿದ್ದಾರೆ, ಹೋಗಿದ್ದಾರೆ. 11 ಸೀಸನ್ ಕೂಡ ಅಬ್ಸರ್ವ್ ಮಾಡಿದ್ರೆ ಈ ಒಂದು ಸೀಸನ್ ಏನಿದೆ ಸಿಕ್ಕಾಪಡೆ ತುಂಬಾ ಚೆನ್ನಾಗಿದೆ. ಮೇನ್ ಆಗಿ ಇಲ್ಲಿ ಗಿಲ್ಲಿಯವರು ಇರೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ ಅಂತಂದ್ರೆ ಯಾವೊಂದು ಸೀಸನ್ ಅಲ್ಲೂ ಕೂಡ ಈ ತರ ಹೇಳಿರಲಿಲ್ಲ. ನಾವಿಲ್ಲಿ ಕಿಚ್ಚ ಸುದೀಪ್ ಸರ್ಗೋಸ್ಕರನೇ ಇಲ್ಲಿ ನೋಡೋದು ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು. ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಎಂಡ್ ಆಗ್ತಿದ್ರು ಕೂಡ ಇಲ್ಲ, ನಾನು ಬಿಗ್ ಬಾಸ್ ನ ನೋಡ್ತಾ ಇರೋದೇ ಇಲ್ಲಿ ಗಿಲ್ಲಿಯವ್ರಿಗೋಸ್ಕರ ಅಂತ ಇಲ್ಲಿ ಹೇಳಿದ್ದಾರೆ. ಪ್ರತಿಯೊಬ್ಬರು ಮನಸ್ಸಲ್ಲೂ ಕೂಡ ಇಲ್ಲಿ ಗಿಲ್ಲಿಯವರು ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಅಚ್ಚಳಿಯದಂತೆ ಇಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದು. ಆದ್ರೆ ಹೇಟರ್ಸ್ಗೆ ಏನೂ ಮಾಡೋಕ್ಕಾಗಲ್ಲ. ಗಿಲ್ಲಿಯವ್ರನ್ನ ಪ್ರೀತಿಸೋರ್ಗಂತೂ ಈ ಒಂದು ಪ್ರೋಮೋ ಏನಿದೆ ಅದನ್ನ ನೋಡಿ ಸಿಕ್ಕಾಪಟ್ಟೆ ಭಾವುಕರು ಆಗಿರ್ತಾರೆ. ಯಾಕಂದ್ರೆ ಅವ್ರದ್ದು ಏನೆಲ್ಲ ಸ್ಟ್ರಗಲ್ಸ್ ಇದೆ ಅದನ್ನೆಲ್ಲ ಇಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಈಗ 6 ಜನ ಏನ್ ಫೈನಲಿಸ್ಟ್ ಆಗಿದ್ದಾರೆ 6 ಜನ ಕೂಡ ಅವ್ರ ಜೀವನದಲ್ಲಿ ಏನೆಲ್ಲ ತೊಂದರೆ ಆಯ್ತು ಅಂತ ಕೂಡ ಇಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ನೆಕ್ಸ್ಟ್ ಧನುಷ್ ಅವರು ಇಲ್ಲಿ ಮಾತಾಡಿದ್ರು, ಬೀದಿಗೂ ಒಬ್ಬ ಹೀರೋ ಅಂತಂದ್ಬಿಟ್ಟು ಇರ್ತಾನೆ, ಇದು ಆಗದೆ ಇರೋ ಕೆಲಸ ಅಂತಂದ್ಬಿಟ್ಟು ಪ್ರೋಮೋದಲ್ಲಿ ಇಲ್ಲಿ ತೋರಿಸಿದ್ದಾರೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಏನಾದ್ರೂ ಒಂದು ಕೆಲಸ ಮಾಡ್ತೀವಿ ಅಂತ ಇಲ್ಲಿ ಬಂದಾಗ ಎಲ್ಲರೂ ಕೂಡ ಫಸ್ಟ್ ಇಲ್ಲಿ ನೆಗೆಟಿವ್ಗಳಲ್ಲಿ ಮಾತಾಡೋದು, ಪಾಸಿಟಿವ್ ಆಗಿ ಯಾರು ಕೂಡ ಇಲ್ಲಿ ಮಾತಾಡಲ್ಲ. ಹೌದು ನೀನ್ ಮಾಡ್ತೀಯ ಮಾಡು ಅಂತ ಇಲ್ಲಿ ಹೇಳೋರು ಕೇವಲ 1% ಅಷ್ಟೇನೆ ಇಲ್ಲಿ ಸಿಗೋದೇ. 100ಕ್ಕೆ 100% ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಿನ್ ಕೈಲಿ ಆಗಲ್ಲ ಬಿಡು, ನಿನಗೆ ಮಾಡಕ್ ಸಾಧ್ಯನೇ ಇಲ್ಲ ಬಿಡು, ನಿನ್ನ ಹತ್ರ ಏನ್ ಟ್ಯಾಲೆಂಟ್ ಇದೆ, ನೀನೇನು ದಬ್ಬಾಕ್ಬಿಡ್ತೀಯ ಕಿತ್ತಾಕ್ಬಿಡ್ತೀಯ ಅಂತ ಕೂಡ ಇಲ್ಲಿ ಕೇಳ್ತಾ ಇರ್ತಾರೆ. ಅದನ್ನೇ ಸಾಧನೆ ಮಾಡಾದ್ಮೇಲೆ ಎಲ್ಲರೂ ಕೂಡ ಬಂದು ನಿಂತ್ಕೊಂಡು ಏನ್ ಹೇಳ್ತಾರೆ ಅಂತಂದ್ರೆ ಆ ಮಾತುಗಳು ಆಡಿರ್ತಾರಲ್ಲ ಅವ್ರಿಗಂತೂ ಏನೂ ಅನ್ಸೋದೇ ಇಲ್ಲ, ನಾನು ಅವಾಗ ಅಲ್ಲಿ ಅಂದಿದ್ದೆ ಅಂತ ಅಂದ್ಬಿಟ್ಟು. ಈಗ ನೋಡಿದ ತಕ್ಷಣ ಸ್ವಲ್ಪ ಹೆಸರು ಬಂದಿದ ತಕ್ಷಣ ಬಂದು ಹೇಳ್ತಾರೆ ಇಲ್ಲ ನೀನೇನೋ ಮಾಡ್ತೀಯ ಅಂತ ಗೊತ್ತಿತ್ತು ಅಂತ ಬಿಟ್ಟು. ಅದೇ ಅವರು ಸ್ಟಾರ್ಟಿಂಗ್ ಲೈಫ್ ಅಲ್ಲಿ ಈ ತರ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಖುಷಿ ಅಂತ ಇರುತ್ತೆ. ಇನ್ನೊಂದು ಭಾಗದಲ್ಲಿ ಯೋಚನೆ ಮಾಡಕ್ ಹೋದ್ರೆ ಖಂಡಿತವಾಗ್ಲೂ ಇಂಥವ್ರು ಇರಬೇಕು ಯಾವಾಗ್ಲೂ ಕೂಡ ಕಾಲಿಯಲ್ಲಿ ಅವರು, ಅವಾಗ ಅಲರ್ಟ್ ಆಗಿರ್ತೀವಿ. ಇಲ್ಲ ಅಂತಂದ್ರೆ ಓ ಇವ್ರು ನನಗೆ ಅಂದಿದಾರಲ್ವಾ ಏನು ಮಾಡಕ್ ಆಗಲ್ಲ ಅಂದ್ರೆ ನಿನ್ ಕೈಲಿ ಏನೂ ಆಗಲ್ಲ ಅಂತಬಿಟ್ಟು ಅವ್ರು ಹೇಳಿದಕ್ಕೇನೆ ಸ್ವಲ್ಪ ಇಲ್ಲಿ ಅಲರ್ಟ್ ಆಗಿ ಕೆಲಸ ಮಾಡ್ತೀವಿ ಅಂತ ಕೂಡ ಇಲ್ಲಿ ಆಗುತ್ತೆ. ಆದ್ರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಈ ತರ ಹೇಳೋರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಒಂದು ಇಂಡಸ್ಟ್ರಿ ಅಂತ ಇರ್ಬೋದು ಅಥವಾ ಒಂದು ಸಿನಿರಂಗ ಅಂತ ಇರ್ಬೋದು, ಮತ್ತೆ ರಾಜಕೀಯ ಕ್ಷೇತ್ರ ಅಂತ ಇರ್ಬೋದು, ಯಾವುದೇ ಒಂದು ಕ್ಷೇತ್ರಗಳನ್ನ ತಗೊಳ್ಳಿ, ಯಾರ್ಯಾರು ಸಾಧನೆ ಮಾಡ್ಕೊಂಡು ಇಲ್ಲಿ ಬಂದಿದಾರೋ ಪ್ರತಿಯೊಬ್ರು ಕೂಡ ಸ್ಟ್ರಗಲ್ ಮಾಡ್ಕೊಂಡೇ ಬಂದಿದ್ದಾರೆ. ಯಾಕಂದ್ರೆ ಅವ್ರದೊಂದು ಹಾದಿ ಅಷ್ಟೊಂದು ಸುಗಮವಾಗಿ ಇಲ್ಲಿ ಇರಲ್ಲ ಖಂಡಿತವಾಗ್ಲೂ ಕೂಡ. ಅದೇ ರೀತಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅಂದ್ರೂ ಕೂಡ ಈ ತರ ಕಾಲೆಳೆಯೋರಂತೂ ಇದ್ದೇ ಇರ್ತಾರೆ. ನಿನ್ ಕೈಲಿ ಮಾಡಕ್ಕಾಗಲ್ಲ ಬಿಡು, ನಿನಗಾಗತ್ತಾ, ನಿನ್ ಕೈಲಿ ಸಾಧ್ಯನಾ ಅಂತ ಇಲ್ಲಿ ಕಾಲೆಳೆಯೋರು ಇರ್ತಾರೆ. ಅದಕ್ಕೆ ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೇಬಾರ್ದು. ಒಟ್ನಲ್ಲಿ ನಮ್ ಕೈಲಿ ಏನಾಗುತ್ತೋ ಏನ್ ಬಿಡುತ್ತೋ ಅದು ಸರಿನೋ ತಪ್ಪೋ, ಬಟ್ ಆದ್ರೆ ಆ ಹಾದಿ ಸರಿಯಾಗಿದ್ರೆ ಖಂಡಿತವಾಗ್ಲೂ ನಮ್ಗದಲ್ಲಿ ಯಶಸ್ಸಂತೂ ಸಿಗುತ್ತೆ. ಕೆಲವೊಬ್ಬರಿಗೆ ಸಿಗದೆ ಇರ್ಬೋದು, ಸ್ವಲ್ಪ ಅದು ಲೇಟಾಗಿ ಸಿಗುತ್ತೆ, ಲೇಟೆಸ್ಟ್ ಆಗಿ ಖಂಡಿತವಾಗ್ಲೂ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರೊಮೋದಲ್ಲಿರೋ ಪ್ರಕಾರ ಇಲ್ಲಿ ಕಾವ್ಯ ಅವ್ರು ಮಾತಾಡ್ತಾರೆ, ಹಾಲ್ ತಗೊಂಡ್ ಬರೋಕ್ಕೂ ಕೂಡ ದುಡ್ಡು ಇರಲಿಲ್ಲ, ಮತ್ತೆ ಅಕ್ಕಿನ ಕೂಡ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಮಾಡ್ತಿದ್ವಿ ಅಂತ. ಯಾಕಂದ್ರೆ ಅದೇ ಹೇಳಲ್ವಾ, ಕೆಲವೊಂದ್ಸತಿ ರಿಯಾಲಿಟಿ ಶೋ ಕಾಣಿಸ್ಕೊಂಡಿದ್ದ ತಕ್ಷಣ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದ ತಕ್ಷಣ ಬಿಡು ಇವನೇನೊಂದು ಮೊಬೈಲ್ ಹಿಡ್ಕೊಂಡು ಒಂದು ಕ್ಯಾಮ್ರಾ ಹಿಡ್ಕೊಂಡು ಈ ತರ ಚೀಪಾಗಿ ಮಾತಾಡೋರು ಇರ್ತಾರೆ. ಇವನೇನೋ ದೊಡ್ಡದಾಗಿ ಸಾಧನೆ ಮಾಡ್ಬಿಟ್ಟಾನೆ ಅಂದ್ಬಿಟ್ಟು ಇವ್ರನ್ನೆಲ್ಲ ಕರೆದ್ಬಿಟ್ಟು ರಿಯಾಲಿಟಿ ಶೋ ಒಳಗಡೆ ಕುಂದಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಸುಮಾರು ಜನ ನಾನು ಈ ತರ ನೋಡಿದೀನಿ ಮಾತಾಡೋರ್ನ. ಅಂದ್ರೆ ಎದುರುಗಡೆನೆ ಆ ತರ ಮಾತಾಡ್ತಾ ಇರ್ತಾರೆ, ಏನು ಕೂಡ ಕಿತ್ತಾಕಲ್ಲ ದಬ್ಬಾಕಲ್ಲ, ಸುಮ್ಮನೆ ಹೋಗ್ಬಿಟ್ಟು ಕ್ಯಾಮ್ರಾ ಹಿಡ್ಕೊಂಡ್ಬಿಡೋದು ಹಾಗೆ ಹೀಗೆ ಅಂತ. ಆದ್ರೆ ಅವ್ರ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅವ್ರಿಗೇನು ಗೊತ್ತಿರುತ್ತೆ. ಮಾತಾಡೋರು ಇಲ್ಲಿ ಏನ್ ಬೇಕಾದ್ರೂ ಮಾತಾಡ್ತಾರೆ ಬಾಯಿಗೆ ಬಂದಂಗೆ. ಅದನ್ನ ಯಾವ್ದನ್ನು ಕೂಡ ನಾವಿಲ್ಲಿ ತಗೋಬಾರ್ದು. ನೆಗೆಟಿವ್ ಆಗಿ ಏನ್ ಮಾತಾಡ್ತಾರೋ ಅದನ್ನೆಲ್ಲ ಸೈಡಿಗೆ ಇಟ್ಬಿಡ್ಬೇಕು. ಪಾಸಿಟಿವ್ ಏನಿರುತ್ತೋ ಅವ್ರು ಮಾತಾಡಿರ್ಲಿ ಅದನ್ನ ಮಾತ್ರ ನಾವು ತಗೋಬೇಕು. ಹಾಗಂತ ತಕ್ಷಣ ಇಲ್ಲಿ ನೆಗೆಟಿವ್ ಯಾರು ಮಾತಾಡಿರ್ತಾರೆ ಅವ್ರು ಪೂರ್ತಿ ಕೆಟ್ಟೋರು ಅಂತ ಕೂಡ ಇಲ್ಲಿ ಹೇಳಕ್ಕಾಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ನೆಗೆಟಿವ್ ಆಗಿ ಯಾರು ಮಾತಾಡಿರ್ತಾರೋ ಒಳ್ಳೇದಕ್ಕೂ ಕೂಡ ಇಲ್ಲಿ ಮಾತಾಡಿರ್ತಾರೆ. ಬಟ್ ಅವ್ರು ಮಾತಾಡ್ತಾ ಇರ್ತಾರಲ್ಲ ಆ ವೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಪ್ರತಿ ಹೆಜ್ಜೆಲ್ಲೂ ಕೂಡ ಅವರು ಅಂದ್ರೆ ನಾವ್ ಏನ ಮಾಡ್ತಿದೀವಿ, ಏನ ಇದ್ ಮಾಡ್ತಿದೀವಿ, ಕೆಲಸ ಮಾಡ್ತಿದೀವಿ ಅಂತಂದಾಗ ಪ್ರತಿ ಹೆಜ್ಜೆಲ್ಲೂ ಕೂಡ ಆ ಥರ ಏನಾರು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅವರಿಂದ ದೂರ ಎದ್ದು ಬಿಡಬೇಕು. ಯಾಕಂದ್ರೆ ನಮಗೆ ಗೊತ್ತಿರುತ್ತೆ ನಮ್ಮ ಲೈಫಲ್ಲಿ ನಾವು ಇಲ್ಲಿ ಏನು ಕಷ್ಟ ಪಟ್ಕೊಂಡು ಬಂದಿರ್ತೀವಿ ಅಂತ ಅಂದ್ಬಿಟ್ಟು. ನಿಮಗೇನು ಅನ್ಸುತ್ತೆ ವೀಕ್ಷಕರೇ? ಕಾವ್ಯನ ನೋಡಿದ ತಕ್ಷಣ ಇವಾಗ ಪರ್ಸನಾಲಿಟಿ ಕ್ವೀನ್ ಅಂತಾನೆ ಇಲ್ಲಿ ಹೆಸರು ತಗೊಂಡಿದ್ದಾರೆ. ಅವರು ಕೂಡ ಅವ್ರ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಲ್ ತರಕ್ಕೂ ಕೂಡ ಕಾಸಿರಲಿಲ್ಲ. ಇವಾಗ ಅಕ್ಕಿ ಅಂತ ಇದ್ದಾಗ
ಇವಾಗ ಕ್ಯಾಲ್ಕುಲೇಟ್ ಮಾಡಲೇಬೇಕಾಗುತ್ತೆ. ಇವಾಗ 5 kg ತಂದಿರ್ತೀವೋ 10 kg ತಂದಿರ್ತೀವೋ, ಇವಾಗ ಬಿಡಿ ಒಬ್ಬರು ಮೂಟೆ ಗಟ್ಟಲೆ ತಂದ್ಬಿಟ್ಟು ತಿಂಗ್ಳಾನ್ಗಟ್ಲೆ ಸ್ಟೋರ್ ಮಾಡ್ಕೊತಾರೆ. ಈಗಿನ ಸಿಚುವೇಶನ್ ನಾನು ಹೇಳ್ತಿರೋದು. ಅವಾಗ ಅಂತ ಅಂದರೆ ಏನಾಗುತ್ತೆ ಅಂತಂದರೆ, ಹೌದು ಇಷ್ಟಿರಬೇಕು ಮತ್ತು ಇಷ್ಟಿಷ್ಟೇ ಮಾಡಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಹಾಕ್ಕೊಂತಿದ್ರು. ಯಾಕಂದರೆ ಪರಿಸ್ಥಿತಿನೂ ಆಗಿರ್ತಿತ್ತು ಅವಾಗ. ಈಗೇನೋ ಸ್ವಲ್ಪ ಪರವಾಗಿಲ್ಲ, ಹೆಸರು ಬಂದ ಮೇಲೆ ಹೌದು ಏನು ಬೇಕು ಅದು ನೋಡಿದೆಲ್ಲ ತೊಗೊಳ್ಬೋದು, ಎಲ್ಲ ಶಕ್ತಿ ಇದೆ. ಆದರೆ ಹಿಂದೆ ನಡೆದು ಬಂದಿರೋ ಧೈರ್ಯ ಯಾವತ್ತೂ ಕೂಡ ಮರೆಯೋಕ್ಕೆ ಹೋಗಲೇಬಾರ್ದು. ಏನೋ ನಾವು ಸಣ್ಣ ಪುಟ್ಟ ಹೆಸರು ಮಾಡಿದೀವೋ ಏನು ಮಾಡಿದೀವೋ, ಇಲ್ಲಿ ತಪ್ಪುಗಳು ಇದ್ದೇ ಇರುತ್ತೆ ಮತ್ತು ಸರಿಗಳು ಕೂಡ ಇಲ್ಲಿ ಇದ್ದೇ ಇರುತ್ತೆ. ಅಂದರೆ ಪಾಸಿಟಿವ್ ನೆಗೆಟಿವ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನಾವು ಮಾಡ್ತಿರೋದೆಲ್ಲ ಕೂಡ ಇಲ್ಲಿ ಸರಿ ಅಂತಲೂ ಕೂಡ ಇಲ್ಲಿ ಅನ್ಕೋಬಾರ್ದು. ಕೆಲವೊಂದ್ಸತಿ ನಾವು ತಪ್ಪು ಮಾಡ್ತಾ ಇದೀವಿ ಅಂತ ಅಂದಾಗ ದೊಡ್ಡವ್ರು ಏನಾದರೂ ಅದನ್ನು ನಮಗೆ ತಿದ್ದಿ ಬುದ್ಧಿ ಹೇಳಕ್ಕೆ ಬಂದರೆ ಖಂಡಿತವಾಗ್ಲೂ ಅದನ್ನು ನಾವು ತಗೋಬೇಕಾಗುತ್ತೆ. ನೋಡಿ, ಕಾವ್ಯ ಅವರು ಕೂಡ ಅವ್ರ ಲೈಫಲ್ಲಿ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದಾರೆ ಅಂತ ಬಿಟ್ಟು ಹಾಳು ತರಕ್ಕೆ ಮತ್ತು ಅಕ್ಕಿನೂ ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಅಂತಂದರೆ ಅವ್ರ ಕಣ್ಣಲ್ಲಿ ನೀರೇ ಹಾಕ್ಬಿಟ್ರು. ಅಶ್ವಿನಿ ಅವರು ಕೂಡ ಅಷ್ಟೇ. ಪ್ರತಿಯೊಬ್ಬರು ಕೂಡ ಇಲ್ಲಿ ನಾವು ಏನು ನೋಡ್ತಿದ್ದೀವಿ ಈಗ ಟಾಪ್ 6 ಇನ್ನೂ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರೋ ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿ ಈ ಒಂದು ಸ್ಟೇಜ್ಗೆ ಬಂದಿದ್ದಾರೆ. ಪಾಪ ಕಾವ್ಯ ಸಿಕ್ಕಾಪಟ್ಟೆ ಇಲ್ಲಿ ಅಳ್ತಿದ್ದಾರೆ. ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಕೊನೆಯದಾಗಿ ಇಲ್ಲಿ ಅಶ್ವಿನಿ ಅವರು ಇಲ್ಲಿ ಹೇಳ್ತಾರೆ, ಅವ್ರ ತಂದೆಯವ್ರನ್ನ ನೆನೆಸ್ಕೊಂಡ್ಬಿಟ್ಟು. ಅವ್ರ ತಂದೆಯವ್ರು ಯಾವಾಗಲೂ ಇಲ್ಲಿ ಹೇಳ್ತಿದ್ರಂತೆ, ನನ್ನ ಮಗಳು ನನಗೆ ಗಾಡ್ ಗಿಫ್ಟ್ ಅಂತ ಹೇಳ್ತಿದ್ರು ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಕೂಡ ಅವ್ರು ಲಕ್ಕಿ ಅಂತಾನೆ ಇಲ್ಲಿ ಹೇಳಬೇಕು. ಪ್ರತಿಯೊಬ್ಬರು ತಂದೆ ತಾಯಿಗಳು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಏನಾದರೂ ಇಲ್ಲಿ ತಪ್ಪಾಗೋಯ್ತು ಅಂತಂದರೆ ಏನು ನಿನಗೆ ಎಷ್ಟು ಹೇಳಿದ್ರು ಕೂಡ ಇಲ್ಲಿ ಅರ್ಥ ಆಗಲ್ವಾ ಅಂತಂದ್ಬಿಟ್ಟು, ನಾವು ಇದೀವಲ್ವಾ, ನಾವೇನಾದರೂ ಮಾಡ್ತೀವಿ, ನಿನಗೆ ಯಾಕೆ ಬೇಕು ಇದೆಲ್ಲ ಅಂತ ಹೇಳೋರು ಕೂಡ ಇಲ್ಲಿ ಇದ್ದಾರೆ. ಬಟ್ ಈ ರೀತಿ ಅಪ್ರಿಷಿಯೇಟ್ ಮಾಡಿ ನೀನು ಮಾಡ್ತೀಯಾ, ನೀನು ಮಾಡಲೇಬೇಕು ಅಂತಂದ್ಬಿಟ್ಟು ಪುಷ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಇಲ್ಲಿ ಹೇಳ್ಬೋದು. ಅವ್ರ ತಂದೆಯವರು ಇಲ್ಲ ಅಂದರೂ ಕೂಡ ಅಶ್ವಿನವರು ಸಿಕ್ಕಾಪಟ್ಟೆ ಅವ್ರಿಗೋಸ್ಕರ ಇಲ್ಲಿ ದೇವಸ್ಥಾನ ಕೂಡ ಇಲ್ಲಿ ಕಟ್ಟಿಸ್ತಿದ್ದಾರೆ. ಇವನ್ ಅವರೇ ಕೂಡ ಇಲ್ಲಿ ಹೇಳಿದ್ದಾರೆ ಇನ್ನು ಸ್ವಲ್ಪ ದಿವಸದಲ್ಲೇ ಇಲ್ಲಿ ಇನಾಗ್ರೇಟ್ ಕೂಡ ಇಲ್ಲಿ ಮಾಡ್ತಾರೆ. ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಬರಬೇಕು ಅಂತ ಇಲ್ಲಿ ಹೇಳಿದ್ರು. ಸಿಕ್ಕಾಪಟ್ಟೆ ಎಮೋಷನ್ ಆಗ್ತಾರೆ ಅಶ್ವಿನಿಯವರು ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಏನು ಅನಿಸ್ತಿತ್ತು ಅಂತಂದ್ರೆ, ಏನಪ್ಪ ಇಷ್ಟು ಬೇಗ ಇಲ್ಲಿ ಕೋಪ ಮಾಡ್ಕೊತಾರೆ, ಇವೆಲ್ಲ ಇದು ಬೇಕಾ ಇವ್ರಿಗೆ ಅಂತ ಅಂದ್ಬಿಟ್ಟು. ಈ ಒಂದು ರಿಯಾಲಿಟಿ ಶೋ ನಿಜವಾಗ್ಲೂ ಕೂಡ ಅಶ್ವಿನಿಯವರಿಗೆ ಬೇಕಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಸುಮಾರು ಸತಿ ಇಲ್ಲಿ ಅನ್ಸಿತ್ತು. ಬಟ್ ಈ ಥರ ಒಂದು ಎಮೋಷನ್ ಆದಾಗ ಏನನ್ಸುತ್ತೆ ಅಂತಂದರೆ, ಅವರು ಕೂಡ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದಾರಲ್ವಾ, ಈ ಥರ ಎಲ್ಲ ಮಾತಾಡಬಾರ್ದಲ್ವಾ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಒಟ್ಟಿನಲ್ಲಿ ಅಶ್ವಿನಿ ಅವರದ್ದು ಸಿಕ್ಕಾಪಟ್ಟೆ ಎಮೋಷನ್ ಆಗಿದ್ದಾರೆ. ಯಾಕಂದರೆ ಅವ್ರ ತಂದೆ ಯಾವಾಗಲೂ ಕೂಡ ಇಲ್ಲಿ ಹೇಳ್ತಾರಲ್ಲ, ನೀನು ಗಾಡ್ ಗಿಫ್ಟು ಅಂತ ಹೇಳ್ತಿದ್ರಂತೆ. ನೋಡಿ, ಅದನ್ನು ಕೂಡ ಇಲ್ಲಿ ನೆನ್ಪು ಮಾಡ್ಕೊತಾರೆ. ಯಾರು ಕೂಡ ಅಷ್ಟೊಂದು ಇರೋರ ಬಗ್ಗೆನೇ ಯೋಚನೆ ಮಾಡಲ್ಲ, ಇಲ್ದಿರೋರ ಬಗ್ಗೆ ಯೋಚನೆ ಯಾಕೆ ಮಾಡ್ತಾರೆ ಹೇಳಿ. ಖಂಡಿತವಾಗ್ಲು ಎಲ್ಲರೂ ಕೂಡ ಒಂದು ತಿಳ್ಕೊಬೇಕಾಗಿದ್ದು ಏನಪ್ಪ ಅಂತಂದರೆ, ಯಾವಾಗಲೂ ಕೂಡ ಜೊತೆಗಿದ್ದಾಗನೇ ಇಲ್ಲಿ ಪ್ರೀತಿ ತೋರಿಸ್ಬೇಕು. ಇಲ್ಲ ಅಂತ ಅಂದಾಗ ನಾನು ಆ ಪ್ರೀತಿ ತೋರಿಸ್ತೀನಿ ಅಂತಂದರೆ ಖಂಡಿತವಾಗ್ಲೂ ಆ ಪ್ರೀತಿಗೆ ಇಲ್ಲಿ ವ್ಯಾಲ್ಯೂ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ. ಜೊತೆಗಿದ್ದಾಗನೇ ಚೆನ್ನಾಗಿ ನೋಡ್ಕೊಂಡ್ರೆ ಆಯ್ತಲ್ವಾ. ಜೊತೆಗೆ ಇಲ್ಲದೆ ಇರಬೇಕಾದ್ರೆ ಇಲ್ಲಪ್ಪ ನಾನು ಹಾಗೆ ನೋಡ್ಕೋಬೇಕಿತ್ತು, ಹೀಗೆ ನೋಡ್ಕೋಬೇಕಿಂತ ಕೊರಗಿದ್ರೆ ಏನು ಕೂಡ ಇಲ್ಲಿ ಯೂಸ್ ಇಲ್ಲ. ಆದರೆ ಅಶ್ವಿನಿ ಅವರು ನೋಡಿ, ಇದ್ದಾಗೂ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಹೋದ್ಮೇಲೂ ಕೂಡ ಅವ್ರ ತಂದೆಗೋಸ್ಕರ ಇಲ್ಲಿ ದೇವಸ್ಥಾನನ ಕಟ್ಟಿಸಿದ್ದಾರೆ. ಅದೇ ಹೇಳಲ್ವಾ, ಕೆಲವೊಂದ್ಸತಿ ನಾವು ಯಾರನ್ನ ಕೆಟ್ಟವರು ಅಂತ ಅಂದ್ಬಿಟ್ಟು ಅನ್ಕೊಂಡ್ಬಿಟ್ಟಿರ್ತೀವೋ, ಅಂದರೆ ಆ ಒಂದು ಟೈಮಲ್ಲಿ ಅವ್ರು ಮಾತಾಡಿದಾಗ ಕೆಟ್ಟವರು ಅಂತ ಅನ್ಸಿರ್ತಾರೆ ಅಷ್ಟೇ, ಪೂರ್ತಿಯಾಗಿ ಕೆಟ್ಟವರು ಅಂತ ಇಲ್ಲಿ ಹೇಳ್ತಲ್ಲ. ತುಂಬ ಚೆನ್ನಾಗಿ ಅವರು ಆಟನ ಆಡ್ಕೊಂಡು ಬಂದಿದ್ರು. ಆಟದ ಬರದಲ್ಲಿ ಅದೇ ಅವ್ರ ಥರ ಇಲ್ಲಿ ಹೇಳ್ಬೇಕಂತಂದರೆ, ಆಟದ ಬರದಲ್ಲಿ ಕೆಲವೊಂದು ತಪ್ಪುಗಳು ಇಲ್ಲಿ ಆಗಿರುತ್ತೆ, ಅದನ್ನೆಲ್ಲ ಕೂಡ ಇಲ್ಲಿ ಕ್ಷಮಿಸ್ಕೊಂಡು ಮುಂದೆ ಹೋಗಬೇಕು ಅಂತ ಇಲ್ಲಿ ಹೇಳ್ತಿದಾರಲ್ಲ ಅಶ್ವಿನಿ ಅವರೇ. ಅದೇ ರೀತಿ ಕೆಲವೊಂದು ತಪ್ಪುಗಳು ಇಲ್ಲಿ ಆಗಿದೆ. ನಿನ್ನೆ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಏನೇನು ತಪ್ಪುಗಳಾಗಿದೆ ಅವ್ರ ಕಡೆಯಿಂದ ಅದನ್ನ ಇಲ್ಲೇ ಎಲ್ಲ ಕೂಡ ಬೆಂಕಿಗೆ ಹಾಕ್ಬಿಟ್ಟು, ಏನೇನು ಲೆಟರ್ ಬರೆದಿದ್ರು ಎಲ್ಲಾನು ಕೂಡ ಬೆಂಕಿಗೆ ಹಾಕ್ಬಿಟ್ಟು ಸುಟ್ಟು ಬಿಟ್ಟು ಎಲ್ಲರೂ ಕೂಡ ಮತ್ತೆ ಖುಷಿಯಾಗಿ ಈಗ ಇದ್ದಾರೆ. ಅಂದರೆ ಏನೆಲ್ಲ ಜಗಳಗಳಾಗಿತ್ತು, ನಾನು ಆ ಥರ ಮಾತಾಡಬಾರ್ದಿತ್ತು, ಹಾಗೆ ಹೀಗೆ ಅಂತ ಬಿಟ್ಟು. ಈಗ ನೋಡಿ, ಈಗ ಸದ್ಯ ಪ್ರೋಮೋದಲ್ಲಿ ಯಾರ್ಯಾರು ಏನೇನು ಸ್ಟ್ರಗಲ್ ಮಾಡಿದ್ರು, ಏನೆಲ್ಲ ಇಲ್ಲಿ ಆಯಿತು ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಾ ಬಂದಿದ್ದಾರೆ. ಈಗ ಸದ್ಯ ಈ ಒಂದು ಪ್ರೋಮೋ ನೋಡಿ ನಿಮಗೆ ಅನಿಸ್ತು ವೀಕ್ಷಕರೇ? ಮತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ 100ರಲ್ಲಿ ಯಾರು ವಿನ್ ಆಗಬೇಕು ಅಂತ ನೀವು ಇಷ್ಟಪಡ್ತಿದ್ದೀರಾ? ಮತ್ತೆ ಕಮೆಂಟಲ್ಲೂ ಕೂಡ ಸುಮಾರು ಜನ ಇಲ್ಲಿ ಕಮೆಂಟ್ ಹಾಕಿದ್ರಿ. ಮತ್ತೆ ವೋಟಿಂಗ್ ಲೈನ್ ಓಪನ್ ಆಗಿದೆ. ಫಸ್ಟ್ ಇಲ್ಲಿ ಏನು ವೋಟಿಂಗ್ ಮಾಡಿದ್ರು ಅದು ಬಂದ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಇಲ್ಲಿ ನೀವು ವೋಟ್ ಮಾಡಿದ್ದು. ಇವಾಗ ಫೈನಲ್ ವೋಟಿಂಗ್ ಇದು. ಮತ್ತೆ ಅವತ್ತು ಕೂಡ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗೋರು ಕೂಡ ವೋಟಿಂಗ್ ಲೈನ್ ಅನ್ನೋದು ಬರೋದೇ ಇಲ್ಲ. ಮತ್ತೆ ಇವಾಗ ವೋಟಿಂಗ್ ಮಾಡಲೇಬೇಕಾಗುತ್ತೆ. ನಿಮ್ಮ ನೆಚ್ಚಿನ ಸ್ಪರ್ಧಿ ಗೆಲ್ಲಬೇಕು ಅಂತ ನಿಮಗಿತ್ತು ಅಂತಂದರೆ ಖಂಡಿತವಾಗ್ಲೂ ವೋಟ್ ಮಾಡಿ. ಯಾಕಂದರೆ ಫಸ್ಟ್ ಟೈಮ್ ಈ ವೀಕಲ್ಲಿ 2 ಸತಿ ಇಲ್ಲಿ ಓಪನ್ ಆಗಿದೆ ವೋಟಿಂಗ್ ಲೈನು. ಅದಕ್ಕೋಸ್ಕರನೇ ಮತ್ತೆ ಇದೊಂದು ವಿಡಿಯೋದಲ್ಲಿ ಇಲ್ಲಿ ಹೇಳ್ತಿದ್ದೀರಿ. ಕಮೆಂಟಲ್ಲೂ ಸುಮಾರು ಜನ ಇಲ್ಲಿ ಹೇಳಿದ್ರು, ಅದ್ರ ಬಗ್ಗೆನೂ ಕೂಡ ಇಲ್ಲಿ ಹೇಳಿ ಮೇಡಮ್, ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಅದಕ್ಕೋಸ್ಕರನೇ ಮತ್ತೆ ಇಲ್ಲಿ ನಾನು ಹೇಳ್ತಿರೋದು, ಇವಾಗ ಏನೊಂದು ವೋಟಿಂಗ್ ಲೈನ್ ಓಪನ್ ಆಗಿದೆಯೋ, ಇವಾಗ ನೀವು ಯಾರು ವಿನ್ ಆಗಬೇಕು ಅಂತ ಇಷ್ಟಪಡ್ತಿದ್ದೀರೋ ಅವರು ವೋಟ್ ಮಾಡೋಕ್ಕೋಸ್ಕರ ಈ ಒಂದು ವೋಟಿಂಗ್ ಲೈನು ಇಲ್ಲಿ ಓಪನ್ ಆಗಿರೋದು. ವೀಕ್ಷಕರೇ, ಖಂಡಿತವಾಗ್ಲೂ ನಿಮ್ಮ ನೆಚ್ಚಿನ ಸ್ಪರ್ಧಿಗೆ ವೋಟ್ ಮಾಡಿ. ಆಲ್ರೆಡಿ ನೀವೇನಾದರೂ ವೋಟ್ ಮಾಡಿದರೆ ಯಾರು ವೋಟ್ ಮಾಡಿದ್ದೀರಾ ಅನ್ನೋದನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.